ನಮಸ್ತೆ. ನಾನು ಮತ್ತೆ ಇನ್ನೊಂದು ಡ್ರೆಸ್ ತರಿಸಿದ್ದೀನಿ. ಅದು ಹೇಗಿದೆ ಅಂತ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಫಾಸ್ಟ್ ಯಾಕಂದರೆ ಇವಾಗ ಟ್ರೆಂಡಿಂಗ್ ಆಗಿದೆ ಟಾಪು. ತುಂಬ ಕಮ್ಮಿ ಅಮೌಂಟ್, ಲೋ ಬಜೆಟ್ ಡ್ರೆಸ್ ಅಲ್ಲ ಟಾಪಲ್ಲಿ ಚೆನ್ನಾಗಿದೆ. ನನಗೆ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ತರಿಸಿದ್ದೆ. ಜಾಸ್ತಿ ಲಾಂಗ್ ವಿಡಿಯೋ ಆದರೆ ಅದು ಒಳ್ಳೆ ಬೇಗ ನೋಡಿಸ್ಬಿಟ್ಟು ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅಷ್ಟೇ. ನೋಡಿ ಎಷ್ಟು ಇದರ ಡ್ರೆಸ್ ಅಂದರೆ ಇದರದ್ದು ರೇಟ್ ಬಂದುಬಿಟ್ಟು 399 ಇದೆ, 309 ರೂಪಾಯಿ ಇದೆ. ಬಟ್ ನನಗೆ ಸಿಕ್ಕಿರೋದು ಇದು 160 ರೂಪೀಸಲ್ಲಿ. ನೋಡಿ ಚೆನ್ನಾಗಿದೆ ಅಲ್ವಾ. ಇನ್ನೊಂದು 2-3 ಪಾರ್ಸಲ್ ಬರೋದಿದೆ. ಇದಕ್ಕೆ ಮ್ಯಾಚಿಂಗ್ ಪ್ಯಾಂಟು ಎಲ್ಲ ಕೊಟ್ಟಿದ್ದೀನಿ, ಆರ್ಡ್ರ್ ಮಾಡಿದ್ದೀನಿ, ಬರಬೇಕದು. ನೋಡಿ ಈ ಥರ ಇದೆ. ಡಬಲ್ ಎಕ್ಸೆಲ್ ಇದೆ ಇದ್ರ ಸೈಜ್. ಡಬಲ್ ಎಕ್ಸೆಲ್ ತರಿಸ್ತಾ ಇದ್ದೀನಿ, ಯಾಕಂದರೆ ದಪ್ಪ ಆಗ್ತಾ ಇದ್ದೀನಿ ಫಸ್ಟ್. ಎಕ್ಸೆಲ್ ಮುಂಚೆ ಎಕ್ಸೆಲ್ ತರಿಸ್ತಿದ್ದೆ, ಇದೆಲ್ಲ ಎಕ್ಸೆಲ್ಲೇ, ಅಷ್ಟೊಂದು ದಪ್ಪ ಇಲ್ಲ. ನಾನು ಇದನ್ನ ಆನ್ಲೈನಲ್ಲಿ ತರಿಸಿದ್ದೀನಿ, ಮೀಶೋದಲ್ಲಿ ತರಿಸಿದ್ದೀನಿ. ನಾನು ಇದು 2 ಟಾಪ್ ತರಿಸಿದ್ದೀನಿ. ನಂದು ಆ ಮುಂಚೆ ಐಡಿ ಇತ್ತಲ್ವ, ಅದರಲ್ಲಿ ಹಾಕಿದ್ದೆ. ಬಟ್ ಐಡಿ ಡಿಲೀಟ್ ಆಗಿದೆ ಅಲ್ವಾ, ಇವಾಗ ಏನು ಮಾಡೋಕ್ಕಾಗಲ್ಲ. ದಯವಿಟ್ಟು ನನ್ನ ಹೊಸ ಐಡಿಗೆ ಸಪೋರ್ಟ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ ಪ್ಲೀಸ್. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್. ಹಾಗೆ ಟಾಪ್ ಇದು ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಿಂಪಲ್ ಡೈಲಿ ಯೂಸ್ಗೆ, ಎಲ್ಲಿಗಾದರೂ ಈಚೆ ಎಲ್ಲ ಹೋಗೋಕ್ಕಾಗಲ್ಲ, ಸುಮ್ಮನೆ ಡೈಲಿ ಯೂಸ್ಗೆ ಚೆನ್ನಾಗಿರುತ್ತೆ ಈ ಥರ ಟಾಪ್ಗಳು. ಡೈಲಿ ಯೂಸ್ಗೆಲ್ಲ ಕಾಸ್ಟ್ಲಿ ಕೊಟ್ಟು ಹಾಕೊಳ್ಳೋಷ್ಟು ಶ್ರೀಮಂತ ನಾವಲ್ಲ. ಕಮ್ಮಿ ಬಜೆಟಲ್ಲಿ ಡೈಲಿ ಚೆನ್ನಾಗಿ ಇರೋ ಕ್ವಾಲಿಟಿನ ಯೂಸ್ ಮಾಡಿ ಹಾಕೋಬೇಕು. ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಕಮ್ಮಿ ಬಜೆಟಲ್ಲೇ ಬಟ್ಟೆನ ತರಿಸ್ತೀನಿ. ಇಷ್ಟ ಆಯಿತಾ ನಿಮಗೂ? ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ ಇರಿ ಒಂದು ನಿಮಿಷ, ಹಾಕೊಂಡ್ಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ಅದೇ ಟಾಪ್ ಮೇಲೆ ಹಾಕೊಂಡಿದ್ದೀನಿ ಇವಾಗ ನಾನು. ಈ ಥರ ಇದೆ ಡ್ರೆಸ್ಸು. ಸ್ವಲ್ಪ ಲೂಸ್ ಆಗಿರ್ಬೇಕು, ಕಂಫರ್ಟಬಲ್ ಆಗಿದ್ರೇ ಚೆಂದ. ಇದೆಲ್ಲ ಎಕ್ಸೆಲ್ ಇದೆ, ಅದರಿಂದಾಗಿ ಸ್ವಲ್ಪ ಮೇಲ್ಕಿದೆ. ಇದು ಸ್ವಲ್ಪ ಡಬಲ್ ಎಕ್ಸೆಲ್, ಒಂಚೂರು ಕೆಳಗಿದೆ ಅಷ್ಟೇ. ಸ್ಲೀವ್ ಚೆನ್ನಾಗಿದೆ, ಸ್ಲೀವ್ ಇಷ್ಟೇ ಇರಬೇಕಾಗುತ್ತೆ. ಇನ್ನೂ ಸ್ವಲ್ಪ ಹೊತ್ತಾದರೆ ಇಷ್ಟ ಆಗಲ್ಲ. ಹಾಗಾಗಿ ನೋಡಿ ಕಂಫರ್ಟಬಲ್ ಆಗಿದೆ ಈ ಡ್ರೆಸ್ ಅಂತ, ಸೂಪರ್ ಆಗಿದೆ. ಯಾರಿಗೂ ಇಷ್ಟ ಆದರೆ ನೀವು ಮೀಶೋದಲ್ಲಿ ಬೈ ಮಾಡಿ. ನನಗಂತೂ ತುಂಬ ಇಷ್ಟ ಆಗಿ ಬೈ ಮಾಡಿದ್ದೀನಿ ಇದನ್ನು. ಓಕೆ ಬಾಯ್. ವಿಡಿಯೋ ಇಷ್ಟ ಆದರೆ ಅದನ್ನು ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಓಕೆ ಬಾಯ್. ಡ್ರೆಸ್ ಹೇಗಿದೆ ಅಂತ ನೀವು ವಿಡಿಯೋದಲ್ಲಿ ಕಮೆಂಟ್ ಮಾಡಿ. ಬಾಯ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.